ಸಮಾಜದ ಏಳಿಗೆಗಾಗಿ ದುಡಿದ ಆರ್ಎಸ್ಎಸ್ ಸಂಘಟನೆಗೆ 100 ವರ್ಷ. ದೇಶಾದ್ಯಂತ ಮೊಳಗುತ್ತಿದೆ ಹಿಂದೂಗಳ ಒಗ್ಗಟ್ಟು. ಮಾಗಡಿ ರಸ್ತೆ ಕಾಮಾಕ್ಷಿಪಾಳ್ಯದಲ್ಲೂ ಅದ್ದೂರಿ ಹಿಂದೂ ಮಹೋತ್ಸವ. ನಮ್ಮ ಭಾರತ ದೇಶ ವಿಶ್ವ ಮಟ್ಟದಲ್ಲಿಯೇ ಹೆಸರುವಾಸಿಯಾಗಿದೆ. ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ಭಾರತೀಯರಾದಂತಹ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯಿಂದ ಹೇಳೋಣ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಆರ್ಎಸ್ಎಸ್ ಸಂಘಟನೆ ಹಿಂದೂ ಸಮಾಜದ ಏಳಿಗೆಗಾಗಿ ದೇಶಾದ್ಯಂತ ನಾಡು, ನುಡಿ, ಭಾಷೆ, ನೆರೆ ಸಂಕಷ್ಟಗಳು ಸೇರಿದಂತೆ ದೇಶದಾದ್ಯಂತ ಹಿಂದುತ್ವಕ್ಕಾಗಿ ಈ ನಾಡಿಗಾಗಿ ಪ್ರಾಮಾಣಿಕ ಸೇವೆ ಮಾಡುತ್ತಾ 100 ವರ್ಷಗಳನ್ನ ಪೂರೈಸಿದ ಈ ಅಮೃತ ಗಳಿಗೆಯಲ್ಲಿ ರಾಜ್ಯಾದ್ಯಂತ ಎಲ್ಲ ಶಾಖೆಗಳಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ. ಈ ಕಾರ್ಯಕ್ರಮದ ಉದ್ದೇಶ ಒಂದೇ, ಹಿಂದೂ ಸಮಾಜದ ಸಂಘಟನೆ ಹಾಗೂ ಜನಾಂಗದ ಏಕತೆಗಾಗಿ ಈ ಕಾರ್ಯಕ್ರಮಗಳನ್ನ ಎಲ್ಲೆಡೆ ಆಚರಣೆ ಮಾಡುವುದು. ಜಾತಿ, ಪಂಗಡ ಹಾಗೂ ಭೇದ ಭಾವನೆಗಳನ್ನ ಮರೆತು ಹಿಂದೂಗಳೆಲ್ಲರನ್ನ ಒಂದುಗೂಡಿಸಿ ಜಾಗೃತಿ ಮೂಡಿಸುವುದು. ವಿವಿಧ ಸಮುದಾಯಗಳ ನಡುವೆ ಸಾಮರಸ್ಯವನ್ನ ಬೆಳೆಸುವುದು ಈ ಸಮಾವೇಶಗಳ ಸಿದ್ಧಾಂತಗಳಾಗಿದೆ. ಒಂದು ಮಾತಿದೆ, ಪ್ರತಿ ನಾಗರಿಕನ ಜಾಗೃತಿ ರಾಷ್ಟ್ರದ ಬಲ, ಪ್ರತಿ ವಿದ್ಯಾರ್ಥಿಯ ಜ್ಞಾನ ರಾಷ್ಟ್ರದ ಭವಿಷ್ಯ, ಸಮಸ್ತ ಹಿಂದೂಗಳ ಶಕ್ತಿ ಸಂಗಮ ನಮ್ಮೆಲ್ಲರ ಭವಿಷ್ಯದ ಜೊತೆಗೆ ಮುಂದಿನ ಪೀಳಿಗೆಯ ಭವಿಷ್ಯವಾಗಿದೆ ಎಂಬುದು ಈ ಕಾರ್ಯಕ್ರಮ ಸಮಾವೇಶಗಳು ಹಿಂದೂಗಳಿಗೆ ತಿಳಿಯಪಡಿಸುತ್ತವೆ ಎಂದರೆ ತಪ್ಪಾಗುವುದಿಲ್ಲ. ಬೆಂಗಳೂರಿನ ಮಾಗಡಿ ರಸ್ತೆ ಕಾಮಾಕ್ಷಿಪಾಳ್ಯದ ಕೆರೆ ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ಹಿಂದೂ ಸಮಾಜೋತ್ಸವವನ್ನ ಆರ್ಎಸ್ಎಸ್ ಮುಖಂಡರು, ಕಾರ್ಯಕರ್ತರು, ಸ್ಥಳೀಯ ಎಲ್ಲ ಹಿಂದೂ ಮುಖಂಡರು ಸೇರಿದಂತೆ ಸ್ಥಳೀಯ ಶಾಸಕರು ಸೇರಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗೋಪಾಲಯ್ಯ ಸ್ಥಳೀಯ ಮುಖಂಡರ ಉಪಸ್ಥಿತಿಯಲ್ಲಿ ಗ್ರಾಮ ದೇವತೆಗಳ ಮೆರವಣಿಗೆಯೊಂದಿಗೆ ಸಾವಿರಾರು ಕಾರ್ಯಕರ್ತರೊಂದಿಗೆ ಕಾರ್ಯಕ್ರಮದ ವೇದಿಕೆಗೆ ಹಿಂದುತ್ವದ ಘೋಷಣೆಯೊಂದಿಗೆ ಆಗಮಿಸಿದ್ರು. ಈ ಮೆರವಣಿಗೆಯಲ್ಲಿ ಸ್ವಾಮೀಜಿಗಳು ಸೇರಿದಂತೆ ಮಾಜಿ ಉಪಮಹಾಪೌರರಾದ ಕೆ ರಂಗಣ್ಣ, ಶ್ರೀಮತಿ ಹೇಮಲತಾ ಗೋಪಾಲಯ್ಯರವರು, ಮುಖಂಡರಾದ ಅನಿಲ್ ರಂಗಣ್ಣ ಸೇರಿದಂತೆ ಶಾಸಕರಾದ ಗೋಪಾಲಯ್ಯರವರ ಕ್ಷೇತ್ರದ ಎಲ್ಲ ಹಿಂದೂ ಮುಖಂಡರು, ಕಾರ್ಯಕರ್ತರು ದೇವತೆಗಳ ಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ಪಾದಯಾತ್ರೆಯ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು. ಹೇಳೋಣ, ನಾವೆಲ್ಲ ಹಿಂದೂಗಳು ಅಂತ ಚಪ್ಪಾಳೆಯ ಮೂಲಕ ವೇದಿಕೆ ಹತ್ರ ಬರ್ತಕ್ಕಂಥ ಶುಭಾಶಯನ ಚಪ್ಪಾಳೆ ಮೂಲಕ ಬರ್ಕೊಳ್ಳಿ. ನಾವೆಲ್ಲ ಒಂದೇ, ಒಂದೇ, ಒಂದೇ. ಕಾರ್ಯಕ್ರಮ ಭಜನೆ, ಭರತನಾಟ್ಯದೊಂದಿಗೆ ಶುರುವಾಗಿ ಅದ್ದೂರಿ ಆರಂಭವನ್ನ ಪಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ಆಶೀರ್ವಚನಕ್ಕಾಗಿ ಡಾಕ್ಟರ್ ಶ್ರೀ 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 ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು, ಪೀಠಾಧಿಪತಿಗಳು, ಶ್ರೀ ಸಾಲೂರು ಬೃಹನ್ಮಠ ಶ್ರೀ ಮಲೆ ಮಹದೇಶ್ವರ ಬೆಟ್ಟ ಹಾಗೂ ಶ್ರೀ 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 ದಿವ್ಯ ಜ್ಞಾನಾನಂದಗಿರಿ ಸ್ವಾಮಿಗಳು, ತೊಗಟವೀರ ಕ್ಷತ್ರಿಯ ಕುಲಗುರುಗಳು, ಶ್ರೀ ಪುಷ್ಪಾಂಡಜ ಮಹರ್ಷಿ ಗುರುಪೀಠ ದೊಡ್ಡಬಳ್ಳಾಪುರ ಇವರು ಆಗಮಿಸಿ ಕಾರ್ಯಕ್ರಮದ ದಿವ್ಯ ಸಾರಥ್ಯವನ್ನ ವಹಿಸಿದ್ರು.
ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಿಂದೂ ಧರ್ಮದ ಚಿಂತಕರು ಹಾಗೂ ವಾಗ್ಮಿಗಳಾದ ಶ್ರೀ ತಿಪ್ಪೇಸ್ವಾಮಿರವರು, ಪ್ರೊಫೆಸರ್ ಶಾರದಾ ಯೋಗೇಶ್ ರವರು, ಶ್ರೀಮತಿ ರಮ್ಯಾ ಶ್ರೀನಾಥ್ ಕೊಪ್ಪಾರವರು, ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆರವರು, ಶಾಸಕರಾದ ಸುರೇಶ್ ಕುಮಾರ್, ಶ್ರೀ ಗೋಪಾಲಯ್ಯ, ಮಾಜಿ ಶಾಸಕರಾದ ನೆಲ ನರೇಂದ್ರ ಬಾಬು, ಮಾಜಿ ಉಪಮಹಾಪೌರರಾದ ಕೆ ರಂಗಣ್ಣ, ಶ್ರೀಮತಿ ಹೇಮಲತಾ ಗೋಪಾಲಯ್ಯ, ಇನ್ನು ಅನೇಕ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಕಾರ್ಯಕ್ರಮದ ಅತಿಥಿ ಗಣ್ಯರನ್ನ ಬೆಂಗಳೂರು ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ದೇವಿಕಾ ಎಸ್ ಅಜಿಲಾ ಮೇಡಂ ರವರು ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಗಣ್ಯರನ್ನ ಸ್ವಾಗತ ಕೋರಿದ್ರು. ಮನಸ್ಸು ಹೊಲ ಇದ್ದಂತೆ, ನೀವು ಯಾವ ಬೀಜವನ್ನು ಬಿತ್ತುತ್ತೀರೋ ಅದೇ ಫಸಲನ್ನು ನಾವು ಪಡೆಯುತ್ತೇವೆ. ಹಾಗೆ ನಮ್ಮ ಮನಸ್ಸಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಮಕ್ಕಳ ಮನಸ್ಸಲ್ಲಿ ಯಾವ ಧರ್ಮವನ್ನು ಬಿತ್ತುತ್ತೇವೋ ಅದನ್ನೇ ನಮ್ಮ ಮುಂದಿನ ಪೀಳಿಗೆ ಪಡೆಯೋದು. ಧರ್ಮ ಮನಸ್ಸಿಂದ ಹುಟ್ಟಬೇಕು. ನಮ್ಮ ಧರ್ಮ ನಮ್ಮ ಹೆಮ್ಮೆ. ಬೋಲೋ ಭಾರತ್ ಮಾತಾ ಕಿ. ಹಿರಿಯರೇ ಹಾಗೂ ಹಿಂದೂ ಧರ್ಮದ ಪ್ರಮುಖರೇ, ಹಿಂದಿನ ಈ ಅದ್ದೂರಿ ಹಿಂದೂ ಮಹೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಹೆಮ್ಮೆಯ ಸಮಾಜದ ಶ್ರೀಗಳು, ಸಮಾಜದ ಹಿರಿಯರು, ಜನಮೆಚ್ಚಿದ ಶಾಸಕರುಗಳು, ಸಮಾಜ ಸೇವಕರು, ಕನ್ನಡ ಪರ ಹೋರಾಟಗಾರರು, ಸ್ಥಳೀಯ ಎಲ್ಲಾ ಸಮುದಾಯದ ಬಂಧು ಬಾಂಧವರು ಹಾಗೂ ಸಮಾಜೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರುತ್ತಾ, ಮೊದಲಿಗೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಅಲಂಕರಿಸಿ ನಮಗೆಲ್ಲ ಆಶೀರ್ವಚನ ನೀಡುತ್ತಿರುವ ಡಾಕ್ಟರ್ ಶ್ರೀ 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 ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು, ಪೀಠಾಧಿಪತಿಗಳು, ಶ್ರೀ ಸಾಲೂರು ಬೃಹನ್ಮಠ, ಶ್ರೀ ಮಲೆಮೆಹ ಮಹಾದೇಶ್ವರ ಬೆಟ್ಟ ಇವರಿಗೆ ಅದ್ದೂರಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತೇನೆ. ಚಪ್ಪಾಳೆಯ ಮೂಲಕ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ ಹಾಗೆ ಶ್ರೀ 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 ದಿವ್ಯ ಜ್ಞಾನಾನಂದಗಿರಿ ಸ್ವಾಮಿಗಳು, ತೊಗಟವೀರ ಕ್ಷತ್ರಿಯ ಕುಲಗುರುಗಳು, ಶ್ರೀ ಪುಷ್ಪಾಂಡಜ ಮಹರ್ಷ ಗುರುಪೀಠ ದೊಡ್ಡಬಳ್ಳಾಪುರ ಇವರಿಗೂ ಹಾರ್ದಿಕವಾದ ಸ್ವಾಗತ. ಹಾಗೆ ಹಿಂದೂ ಧರ್ಮ ಸಮಾಜಕರಾದ ಶ್ರೀಯುತ ತಿಪ್ಪೇಸ್ವಾಮಿಯವರು, ವಾಗ್ಮಿಗಳು, ಹಿಂದೂ ಧರ್ಮ ಪ್ರಚಾರಕರು ಇವರಿಗೂ ಸ್ವಾಗತ ಕೋರುತ್ತೇನೆ. ಪ್ರೊಫೆಸರ್ ಶಾರದಾ ಯೋಗೇಶ್, ಸನಾತನ ಧರ್ಮ ಪರಿಚಯ ವಿಭಾಗ, ರಾಜ್ಯ ಪ್ರಮುಖ ಹಿಂದೂ ಜನಸಂಘಟನೆ ಇವರಿಗೂ ಅದ್ದೂರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಮತಿ ರಮ್ಯಾ ಶ್ರೀನಾಥ್ ಕೊಪ್ಪ, ಮ್ಯಾನೇಜಿಂಗ್ ಡೈರೆಕ್ಟರ್, ಪ್ರಭಾವಂ ಸೋಷಿಯಲ್ ಸೆಕ್ಟರ್ ಕನ್ಸಲ್ಟಿಂಗ್ ಫಾರ್ಮ್ ಇವರಿಗೂ ಸ್ವಾಗತವನ್ನ ಕೋರುತ್ತೇನೆ. ಶ್ರೀ ಸುರೇಶ್ ಕುಮಾರ್, ಶಾಸಕರು, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗೋಪಾಲಯ್ಯ, ಶಾಸಕರು, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಇವರಿಗೂ ಹಿಂದೂ ಸಮಾಜೋತ್ಸವಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಗೋಪಾಲಯ್ಯ, ಮಾಜಿ ಉಪಮಹಾಪೌರರು ಇವರಿಗೂ ಸ್ವಾಗತವನ್ನ ಕೋರುತ್ತೇವೆ. ಎಲ್ಲ ಮುಖಂಡರು ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರನ್ನ ಆಹ್ವಾನಿಸಲು ಅವಕಾಶ ನೀಡಿದ ಈ ವೇದಿಕೆ ಆಯೋಜಕರಿಗೂ ಹಾಗೂ ಎಲ್ಲಾ ಗಣ್ಯರಿಗೂ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರನ್ನ ಸ್ವಾಗತಿಸಿದ ನಂತರ ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು. ಈ ರೀತಿಯ ಹಿಂದೂ ಸಮಾಜೋತ್ಸವಗಳನ್ನ ಆಚರಣೆ ಮಾಡತಕ್ಕಂತ ಅವಶ್ಯಕತೆ ಏನಿದೆ ಅಂತ ಹೇಳಿ, ಈ ದೇಶ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದಂತ ದೇಶ ಆಗಿತ್ತು. ವಿಶ್ವಗುರು ಭಾರತ ಆಗಿತ್ತು. ಯಾವತ್ತಿಗೂ ಸಹ ಈ ದೇಶದ ಯೋಧರಾಗಲಿ, ಸೈನಿಕರಾಗಲಿ, ಈ ದೇಶದ ರಾಜ ಮಹಾರಾಜರಾಗಲಿ ಯುದ್ಧವನ್ನ ಮಾಡಿ, ಹೋರಾಟವನ್ನ ಮಾಡಿ, ಭೂಮಿಯನ್ನ ಆಕ್ರಮಣ ಮಾಡಿ, ಭೌಗೋಳಿಕವಾಗಿ ಆಕ್ರಮಣ ಮಾಡಿ ಬೇರೆ ದೇಶಗಳನ್ನ ನಾವು ಆಕ್ರಮಿಸಲಿಲ್ಲ. ಆದರೂ ಈ ದೇಶದ ಜ್ಞಾನ, ಈ ದೇಶದ ಸಂಪತ್ತು, ಈ ದೇಶದ ವಿಚಾರ, ಈ ದೇಶದ ಆತ್ಮೀಯತೆ ಇವುಗಳ ಮೂಲಕ ಇಡೀ ಜಗತ್ತನ್ನೇ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ
ಈ ದೇಶವನ್ನ ವಿಶ್ವಗುರು ಭಾರತ ಅಂತ ಹೇಳಿ ಇಡೀ ಜಗತ್ತೇ ಮಾನ್ಯ ಮಾಡಿತ್ತು. ಆದರೆ ಕೆಲವು ಸಂದರ್ಭದಲ್ಲಿ ಈ ದೇಶದಲ್ಲಿ ಮೊಘಲರು ಬಂದರು, ಬ್ರಿಟಿಷ್ನವರು ಬಂದರು. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ವೀರಾಗ್ನಿಗಳನ್ನ ಸೋಲಿಸಿ ಯಾಕೆ ಅವರು ನಮ್ಮನ್ನ ಗುಲಾಮಗಿರಿಗೆ ತಳ್ಳಿದರು ಅನ್ನುವಂಥದ್ದು ಅತ್ಯಂತ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಸಂಗತಿ. ಈ ದೇಶದಲ್ಲಿ ಪೌರುಷಕ್ಕೆ ಕಡಿಮೆ ಇರಲಿಲ್ಲ, ಆದರೆ ಈ ದೇಶದಲ್ಲಿ ಒಗ್ಗಟ್ಟಿರಲಿಲ್ಲ. ಈ ದೇಶದ ಅಸ್ಮಿತೆಯನ್ನ ಮರೆತಿದ್ದರಿಂದ ಅವರೆಲ್ಲ ಇಡಿಯಷ್ಟು ಜನ ಈ ದೇಶವನ್ನ ಆಕ್ರಮಣ ಮಾಡಿ ನಮ್ಮನ್ನ ಗುಲಾಮಗಿರಿಗೆ ತಂದರು. ಗುಲಾಮಗಿರಿಯಿಂದ ನಾವು ಸ್ವತಂತ್ರವನ್ನ ಪಡೆಯಬೇಕಾದ್ರೆ ಈ ದೇಶದ ಯುವಕರ ಮನಸ್ಸಿನಲ್ಲಿ, ಈ ದೇಶದ ಜನರ ಮನಸ್ಸಿನಲ್ಲಿ ಒಂದು ಜಾಗೃತಿಯನ್ನ ಉಂಟು ಮಾಡಬೇಕು. ಈ ದೇಶಕ್ಕೋಸ್ಕರ ಮಡಿಬೇಕು, ಈ ದೇಶಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತ ಹೇಳಿ ಅನೇಕ ಮಹಾಪುರುಷರು, ಅನೇಕ ಸಾಧು ಸಂತರು ಈ ದೇಶದಲ್ಲಿ ಉದ್ದಗಲಕ್ಕೂ ಸಂಚಾರ ಮಾಡಿ ಈ ದೇಶವನ್ನ ಜಾಗೃತಿಗೊಳಿಸುವಂತ ಕೆಲಸ ಮಾಡಿದರು. ಆ ರೀತಿ ಜಾಗೃತಗೊಳಿಸಿದರಲ್ಲಿ ಸ್ವಾಮಿ ರಾಮತೀರ್ಥರು, ಸ್ವಾಮಿ ವಿವೇಕಾನಂದರು, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು, ಈ ರೀತಿಯಾಗಿ ಅನೇಕರ ಮಹಾಪುರುಷರು ಸಂತರ ಸರಣಿಯನ್ನು ನಾವು ನೋಡ್ತೇವೆ. ಹೀಗೆ ನಾಗರಿಕ ಕರ್ತವ್ಯಗಳನ್ನ ನಾವೆಲ್ಲರೂ ಆಲೋಚನೆ ಮಾಡಿ ಮನೆಯಲ್ಲಿ, ಮಠದ ಮಂದಿರಗಳಲ್ಲಿ, ಶಾಲೆಗಳಲ್ಲಿ ಇದನ್ನು ಕಲಿಸಿದಾಗ ಉತ್ತಮ ವ್ಯಕ್ತಿಗಳು ನಿರ್ಮಾಣ ಆಗ್ತಾರೆ. ಆ ರೀತಿ ಉತ್ತಮ ವ್ಯಕ್ತಿಗಳು ನಿರ್ಮಾಣ ಆದಾಗ ಮಾತ್ರ ಈ ದೇಶದಲ್ಲಿ ಪರಿವರ್ತನೆಯನ್ನ ತರೋದಕ್ಕೆ ಸಾಧ್ಯ. ಯಾವುದೇ ಸರ್ಕಾರದಿಂದ ಆಗಲಿ ಬದಲಾವಣೆಗಳು ಭೌತಿಕವಾಗಿ ಆಗಬಹುದು, ಆದರೆ ವೈಚಾರಿಕವಾಗಿ ಬದಲಾವಣೆ ಆಗಬೇಕು. ಈ ದೇಶ ಮತ್ತೊಮ್ಮೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಭಾರತ ಆಗಬೇಕು ಅಂತ ಹೇಳಿದರೆ ಈ ರೀತಿ ವ್ಯಕ್ತಿಗಳಲ್ಲಿ ಮೌಲ್ಯಗಳನ್ನು ರೂಢಿಸ್ತಕ್ಕಂಥ, ನಿಯಮಗಳನ್ನ ಪಾಲಿಸ್ತಕ್ಕಂಥ ಸಂಗತಿಗಳು ಆಗಬೇಕು. ಹಾಗಾಗಿ ಇವತ್ತು ಈ ಹಿಂದೂ ಸಮಾಜೋತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ನಾವೆಲ್ಲರೂ ಸಹ ಈ 5 ಸಂಗತಿಗಳನ್ನ ಸಂಕಲ್ಪ ಮಾಡಿ ಪ್ರತಿನಿತ್ಯವೂ ಸಹ ನಾನು ಇದನ್ನ ಅನುಸರಣೆ ಮಾಡೋದರಲ್ಲಿ ಪಾತ್ರ ಆಗ್ತೇನೆ, ನಾನು ಬದಲು ಭಾಗವಹಿಸ್ತೇನೆ, ನಂತರ ನನ್ನ ಕುಟುಂಬದಲ್ಲಿ ಇದನ್ನ ಪಾಲ್ಗೊಳ್ಳುವಂತೆ ಮಾಡ್ತೀನಿ, ನನ್ನ ಅಕ್ಕಪಕ್ಕ ಮನೆಯವರಿಗೆ ಇದನ್ನ ತಿಳಿಸಿ ಹೇಳಿ ಈ ಸಂಗತಿಗಳನ್ನ ಅನುಸರಣೆಯಲ್ಲಿ ತರ್ತೀನಿ. ಈ ವಿಷಯಗಳನ್ನ ನಾವು ಮಾಡೋದರನ್ನೇ ದೃಢವಾದ ಸಂಕಲ್ಪ ಮಾಡೋದನ್ನೇ ಇವತ್ತಿನ ವಿರಾಟ್ ಹಿಂದೂ ಸಮಾವೇಶದ ಒಂದು ಸಂಕಲ್ಪ. ನಾವೆಲ್ಲರೂ ಸಹ ಇವತ್ತು ಒಟ್ಟಿಗೆ ಸೇರಿ ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಈ ಒಂದು ಸಮಾವೇಶಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ಸ್ವಾಗತ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಇಷ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋದಕ್ಕೋಸ್ಕರ ಮತ್ತೊಮ್ಮೆ ನಾವು ಅವರೆಲ್ಲರಿಗೂ ಸಹ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸಿ ನನ್ನ 2 ಮಾತನ್ನು ಮುಕ್ತಾಯ. ಬಾಂಧವರೇ, ಇವತ್ತು ಹಿಂದೂ ಸಮಾಜೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಹಿಂದೂ ಸಮಾಜೋತ್ಸವ ಈಗಾಗಲೇ ವೇದಿಕೆ ಮೇಲೆ ಅವರು ಹೇಳುವಾಗ ಹೇಳಿದ್ರು, ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂ ಅನ್ನುವಂತಹ ಮಾತು. ಹಿಂದೂಗಳ ಶಕ್ತಿಯೇ ಐಕ್ಯತೆಯಲ್ಲಿದೆ. ಸಂಘೇ ಶಕ್ತಿ ಕಲಿಯುಗೆ ಅಂತ ಮಾತನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಈ ಕಲಿಯುಗದಲ್ಲಿ ಸಂಘ ಶಕ್ತಿ ಅತ್ಯಂತ ಪ್ರಮುಖವಾದಂತಹದ್ದು. ನಾವೆಲ್ಲರೂ ಒಟ್ಟಾಗಿದ್ರೆ ಈ ಧರ್ಮ ಶಕ್ತಿಯನ್ನ ಜಾಗೃತ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗ್ತಾ ಇದೆ. ಅನಾದಿ ಕಾಲದಿಂದನೂ ಕೂಡ ಹಿಂದೂ ಧರ್ಮ ವಿಶ್ವಕ್ಕೆ ಗುರುವಾಗಿರುವಂತಹದ್ದನ್ನ ನಾವು ಕೇಳಿದ್ದೇವೆ. ಇಂದು ಕೂಡ ಮತ್ತೊಮ್ಮೆ ಭಾರತ ವಿಶ್ವಕ್ಕೆ ಗುರು ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಬಂಧುಗಳೇ. ಈ ವಿಶ್ವಗುರು ಆಗ್ಬೇಕಾದ್ರೆ ಕೇವಲ ಒಂದು ದೇಶ, ಒಂದು ಭೌಗೋಳಿಕ ಸ್ಥಾನದಿಂದ ಮಾತ್ರ ಭಾರತ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತ ವಿಶ್ವಗುರು ಆಗ್ಬೇಕಾದ್ರೆ ಆ ಭಾರತದಲ್ಲಿನ ಆತ್ಮ ಅಂತ ಹೇಳಿದ್ರೆ ಅದು ಹಿಂದೂ ಧರ್ಮ ಇದೆ. ಆ ಹಿಂದೂ ಧರ್ಮವೇ ಭಾರತದ ಆತ್ಮ. ಯಾವಾಗ ಆತ್ಮ ಪ್ರಜ್ವಲಿಸಿದ ಹಾಗೆ ಅಪ್ರಜ್ವಲಿತವಾಗಿರುವಂತಹ ಜ್ಞಾನ ಇಡೀ ವಿಶ್ವಕ್ಕೆ ಬೆಳಕನ್ನು ಕೊಟ್ಟು ಇಡೀ ವಿಶ್ವವನ್ನ ಒಂದು ಉನ್ನತಿಯ ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಅಂತಹ ಆತ್ಮವಾಗಿರುವಂತಹ ಹಿಂದೂ ಧರ್ಮದಲ್ಲಿ ಜನ್ಮ ಸಿಕ್ಕಿರುವಂತಹದ್ದೇ ನಮ್ಮೆಲ್ಲರ ಮಹದ್ಭಾಗ್ಯ ಇದೆ. ಅಂತಹ ಹಿಂದೂ ಜನ್ಮದಲ್ಲಿ ಜನ್ಮ ಸಿಕ್ಕಿ
ಈ ಭರತ ಭೂಮಿಯಲ್ಲಿ ನಾವೆಲ್ಲರೂ ಇದ್ದೇವೆ ಅಂತ ಹೇಳಿದ್ರೆ ಇದು ತಾಯಿ ಭಾರತಿ ನಮ್ಮ ಮೇಲೆ ಮಾಡಿರುವಂತಹ ಅತ್ಯಂತವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ಕೃಪೆ ಅಂತ ನಾವು ಭಾವಿಸಬೇಕಾಗಿದೆ. ನಾವೆಲ್ಲರೂ ಕೂಡ ಒಬ್ಬರನ್ನೊಬ್ಬರನ್ನ ಭೇಟಿಯಾದಾಗ ಮೊದಲಿಗೆ ನಮಸ್ಕಾರ ಹೇಳೋಣ, ಜೈ ಶ್ರೀರಾಮ್ ಹೇಳೋಣ, ಕೈ ಮುಗಿದು ಅವರಲ್ಲಿರುವಂತಹ ಆತ್ಮಶಕ್ತಿಗೆ ನಮಸ್ಕಾರವನ್ನ ಮಾಡೋಣ ಬಂಧುಗಳೇ. ಅತ್ಯಂತ ಸರಳ ಸುಲಭವಾಗಿ ನಾವು ಧರ್ಮಾಚರಣೆಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾವು ನಮ್ಮ ಹುಟ್ಟು ಹಬ್ಬಗಳನ್ನ ಆಂಗ್ಲ ಕ್ಯಾಲೆಂಡರ್ ಅನುಸಾರವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಹುಟ್ಟಿರುವಂತಹ ದಿನಸ್ಥಿತಿ ಏನಿರುತ್ತೆ ಅದಕ್ಕನುಸಾರವಾಗಿ ನಾವು ಆಚರಣೆಯನ್ನ ಮಾಡಿದ್ದೆ ಆದ್ರೆ ಆ ಭಗವಂತನ ಶಕ್ತಿ ಜಾಗೃತವಾಗಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಸಿಗ್ತದೆ. ಅಷ್ಟೇ ಅಲ್ಲದೆ ಇವತ್ತು ನಾವು ಹುಟ್ಟು ಹಬ್ಬವನ್ನ ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ, ಬಹಳಷ್ಟು ಕಡೆಗಳಲ್ಲಿ ನೋಡ್ತೇವೆ ದೀಪವನ್ನ ಆರಿಸಿ ನಾವು ಹುಟ್ಟುಹಬ್ಬ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮ ಸಂಸ್ಕೃತಿ ಏನ್ ಹೇಳ್ತದೆ, ಆರತಿಯನ್ನ ಬೆಳಗಬೇಕು, ಹುಟ್ಟು ಹಬ್ಬದ ದಿನ ಆರತಿಯನ್ನ ಬೆಳಗಿ ನೀವು ಆ ಜೀವದ ಉದ್ಧಾರಕ್ಕಾಗಿ ಪ್ರಾರ್ಥನೆಯನ್ನ ಮಾಡಬೇಕು ಅನ್ನುವಂತ ಶ್ರೇಷ್ಠವಾಗಿರುವಂತಹ ಸಂಸ್ಕೃತಿ ಧರ್ಮ ನಮ್ಮದು ಬಂಧುಗಳೇ. ಹಾಗಾಗಿ ನಾವೆಲ್ಲರೂ ಕೂಡ ಚಿಕ್ಕ ಚಿಕ್ಕ ಕೃತಿಗಳಲ್ಲಿ ಧರ್ಮಾಚರಣೆಯನ್ನ ಮಾಡಿ ನಮ್ಮಲ್ಲಿನ ಧರ್ಮ ಶಕ್ತಿಯನ್ನ ಜಾಗೃತಗೊಳಿಸುವಂತಹ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಕೂಡ ವಿನಂತಿಯನ್ನ ಮಾಡ್ಕೊಳ್ತೇನೆ. ಇವತ್ತು ಫೋನ್ನಲ್ಲಿ ಮಾತನಾಡುವಾಗ ನಾವು ಹಲೋ ಅನ್ನುವಂತ ಶಬ್ದ ಉಪಯೋಗ ಮಾಡ್ತೇವೆ. ಭಗವನ್ ನಾಮ ಸ್ಮರಣೆಗೆ ಇದಕ್ಕಿಂತ ಉತ್ತಮ ಅವಕಾಶ ನಮ್ಗೆ ಸಿಗ್ಲಿಕ್ಕಿಲ್ಲ. ನಾವೆಲ್ಲರೂ ಫೋನ್ನಲ್ಲಿ ಮಾತನಾಡುವಾಗ ನಮ್ಮ ಮನೆ ದೇವರ ಸ್ಮರಣೆಯನ್ನು ಮಾಡಬಹುದು, ಜೈ ಶ್ರೀರಾಮ್ ಹೇಳ್ಬಹುದು, ಹರಿ ಓಂ ತತ್ಸತ್ ಹೇಳ್ಬೋದು, ಜೈ ಶ್ರೀ ಕೃಷ್ಣ ಹೇಳ್ಬೋದು. ನಮ್ಮದೇ ಆದಂತ ರೀತಿಯಲ್ಲಿ ನಾವು ಇನ್ನೊಬ್ಬರನ್ನ ಸ್ಮರಿಸಬಹುದು, ಭಗವನ್ ನಾಮಸ್ಮರಣೆಯನ್ನು ಕೂಡ ಮಾಡಬಹುದು. ಈ ರೀತಿಯಾಗಿ ನಮ್ಮ ನಡೆ ನುಡಿಗಳಲ್ಲಿ ನಮ್ಮ ಸಂಸ್ಕೃತಿಯನ್ನ ಯಾವಾಗ ನಾವು ಆಚರಣೆಗೆ ತರ್ತೇವೆ ಆಗ ಧರ್ಮ ಜಾಗೃತಿ ಆಗ್ತದೆ. ನಮ್ಮ ಮುಂದಿನ ಪೀಳಿಗೆ ಕೂಡ ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಟ್ಟು ಭಾರತ ಮತ್ತೊಮ್ಮೆ ತನ್ನ ಆತ್ಮಶಕ್ತಿಯನ್ನು ಜಾಗೃತಗೊಳಿಸಿಕೊಂಡು ವಿಶ್ವಕ್ಕೆ ಮಾದರಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಬಂಧುಗಳೇ. ಹಿಂದೂ ಅಂದ್ರೆ ಯಾರು? ಹರಿಜನರ, ಗಿರಿಜನರ, ದಲಿತರ, ಬ್ರಾಹ್ಮಣರ, ಲಿಂಗಾಯತರ, ಕುರುಬರ, ಕ್ರಿಶ್ಚಿಯನ್ರ, ಮುಸಲ್ಮಾನರ ಅಂತಂದ್ರೆ ಅಣ್ಣ ಮೋಹನ್ ಭಾಗವತರು ಇತ್ತೀಚಿನ ಒಂದು ಸಭೆಯಲ್ಲಿ ಹೇಳಿದ್ರು, ಯಾರು ಯಾರು ಭಾರತ ಮಾತೆಯ ಪುತ್ರರಾಗಿ ಬರ್ತಾರೆ, ಯಾರು ಯಾರು ಸನಾತನ ಧರ್ಮವನ್ನ ಆಧರಿಸ್ತಾರೆ, ಅದನ್ನ ಬೆಳೆಸ್ತಾರೆ, ಅವರೆಲ್ಲರನ್ನು ನಾವು ಪೂರ್ತಿ ಹೃದಯದಿಂದ, ತುಂಬ ಹೃದಯದಿಂದ ಸ್ವಾಗತಿಸ್ತೇವೆ ಅಂತ ಹೇಳಿ. ಇದೇ ಮಣ್ಣಿನಲ್ಲಿ ಹುಟ್ಟಿರುವಂತಹ ಶ್ರೀ ಮಧ್ವಾಚಾರ್ಯರು ಮಮ ಸ್ವಾಮಿ ಸರ್ವಸ್ವಾಮಿ ಅಂತ ಹೇಳಿದ್ದಾರೆ. ಅಂದ್ರೆ ಏನು, ನನ್ನ ಸ್ವಾಮಿ ಯಾರಿದ್ದಾನೆ ದೇವರು, ಅದು ಎಲ್ಲರ ಸ್ವಾಮಿ. ಅವನಿಗೊಬ್ಬ ದೇವರು, ಇವನಿಗೊಬ್ಬ ದೇವರು, ಮಿತ್ತೊಬ್ಬರಿಗೊಬ್ಬ ದೇವರು ಅಲ್ಲ, ಎಲ್ಲರಿಗೂ ಒಂದೇ ದೇವರು ಅಂತ ಹೇಳಿರುವಂತಹ ಒಂದು ಬೃಹತ್ ಚಿಂತನೆಯಲ್ಲಿ ಇರುವಂತದ್ದೇನೆ ಹಿಂದೂ ಸನಾತನ ಸಂಸ್ಕೃತಿ. ಒಂದೇ ದೇವರು, ಒಂದೇ ವೇದ, ನಿತ್ಯ ವೇದವೂ ಅದೇ, ಅನಂತ ವೇದವೂ ಅದೇ, ಸತ್ಯ ವೇದವೂ ಅದೇ, ನಮ್ದೇ ಸತ್ಯವೇದ ಅಂತ ಹೇಳಿರುವಂತಹದ್ದೊಂದು ಮಾತಿದೆ ಇಲ್ಲಿ. ಹಾಗಾದ್ರೆ ಹಿಂದೂ ಒಂದಾಯಿತು, ಮುಂದೆ ಹೇಗೆ ಅಂತ ಹೇಳಿದ್ರೆ, ಒಂದು ವಾಹನ ಮುಂದೆ ಹೋಗ್ಬೇಕಾದ್ರೆ ಒಂದು ದ್ವಿಚಕ್ರ ವಾಹನ, ಒಂದು ಹೆಣ್ಣು ಒಂದು ಗಂಡು, ಆ ಹೆಣ್ಣನ್ನ ಮಣ್ಣಲ್ಲಿ ಸಿಕ್ಕಾಕಿಸ್ಬಿಟ್ಟು ಇನ್ನೊಂದು ಬರ ಇನ್ನೊಂದು ಚಕ್ರ ತಿರುಗಿದ್ರೆ ಅದು ವಾಹನ ಮುಂದೆ ಹೋಗ್ತದ ಅಂತ ಹೇಳಿದ್ರೆ ಹೋಗೋದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಆ ಇನ್ನೊಂದು ಚಕ್ರವನ್ನ ನಾವು ಹಿಂದೂ ಸಮಾಜವಾಗಿ ಸರಿ ಮಾಡ್ಕೊಳ್ಳೋದಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ಸಂಗತಿ. ಮಾತೃದೇವೋಭವ ಅಂತ ಹೇಳ್ತೀವಿ, ಆದರೆ ಲಕ್ಷಾಂತರ ಭ್ರೂಣಗಳು ಹುಟ್ಟದಿರುವ ಸಂದರ್ಭದಲ್ಲಿ ಅದು ಕೊಲ್ಲಲ್ಪಟ್ಟಿದೆ. ಯಾಕೆ ಅಂದರೆ ಆ ಒಂದು ಹೆಣ್ಣು ಅನ್ನೋ ಒಂದೇ ಕಾರಣದಿಂದಾಗಿ ಅಷ್ಟೂ ಜನ ಹುಟ್ಟದ ಹೆಣ್ಣು ಮಕ್ಕಳ ಕೊರಳಾಗಿ ನಾನು ಕೇಳ್ತಾ ಇದ್ದೇನೆ, ಧರ್ಮ ಇದನ್ನ ಹೇಳತ್ತಾ ಅಂತ. ನಮ್ಮ ವೇದಗಳಲ್ಲಿ ಅತ್ಯಂತ ಕ್ರೂರವಾದ, ಅತ್ಯಂತ ಘೋರವಾದ ಬ್ರಹ್ಮಹತ್ಯಾ ದೋಷ ಯಾವುದು ಅಂತ ಹೇಳಿದ್ರೆ ಭ್ರೂಣವನ್ನು ಕೊಲ್ಲೋದು. ಯಾಕೆ ಅಂತಂದ್ರೆ ಅದಕ್ಕೆ ಓಡ್ಲಿಕ್ಕಾಗಲ್ಲ, ಕಿರ್ಚ್ಲಿಕ್ಕಾಗಲ್ಲ, ಕೂಗ್ಲಿಕ್ಕಾಗಲ್ಲ, ಯಾವುದೇ ಒಂದು ಅಸಹಾಯವಾದಂತಹ ಆ ಭ್ರೂಣವನ್ನ ಕೊಂದಿದ್ದಾರೆ. ಈ ರೀತಿ ಒಂದು ಭ್ರೂಣವನ್ನ ಕೊಲ್ಲಬೇಕು ಅಂತ ಹೇಳಿ ಅಶ್ವತ್ಥಾಮಾಚಾರ್ಯರು ಪ್ರಹಾರ ಮಾಡಿದಾಗ ಶ್ರೀಕೃಷ್ಣ ತಾನೇ ಬಂದು ಆ ಭ್ರೂಣವನ್ನ ರಕ್ಷಣೆ ಮಾಡಿರುವಂಥದ್ದು ನಮ್ಮ ಧರ್ಮದಲ್ಲಿದೆ. ಪುತ್ರ ಪುತ್ರಿಗೆ ಅರ್ಥಭೇದ ಇಲ್ಲ, ಕೇವಲ ಲಿಂಗ ಭೇದ ಶಬ್ದದಲ್ಲಿ, ಇಕಾರ ಒಂದು ಎಕ್ಸ್ಟ್ರಾ ಇದೆ. ಇದೇ ನಾಡಿನಲ್ಲಿ ಹುಟ್ಟಿರುವಂತಹ ಶ್ರೀ ವಾದಿರಾಜ ತೀರ್ಥರು ಹೇಳ್ತಾರೆ ಜ್ಞಾನಪುತ್ರವಾನ್ ಅಂತ ಹೇಳಿ. ಇಲ್ಲಿ ನೆರಗಿರುವಂತಹ ಸಂತರು ಮೋಕ್ಷದತ್ತೆ ಹೊರಟಿದ್ದಾರೆ. ಅವರಿಗೆ ಪುತ್ರರು ಯಾರು ಅಂತ ಹೇಳಿದ್ರೆ ಅವರಿಗೆ ಪುತ್ರ ಜ್ಞಾನವೇ.
ನಾವೆಲ್ಲರೂ ಅವರ ಪುತ್ರರು, ಹೆಣ್ಣಾಗಲಿ ಗಂಡಾಗಲಿ ಅದಕ್ಕೆ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ಮಹಾಭಾರತದಲ್ಲಿ ಒಂದು ಸಮರ್ಥ ಹೆಣ್ಣು 1,000 ಗಂಡು ಮಕ್ಕಳಿಗೆ ಸಮ ಅಂತ ಹೇಳಿದ್ದಾರೆ. ಆದ್ರೂ ಸಹ ಅದೇನೋ ಕೆಟ್ಟ ಧರ್ಮದ ಹೆಸರನ್ನ ಹೇಳಿಕೊಂಡು ತಮ್ಮ ಅಪಾರ್ಥಗಳನ್ನು ಹೇರಿಕೊಂಡು ಈ ರೀತಿ ಮಾಡುವಂಥದ್ದು, ಹೆಣ್ಣು ಭ್ರೂಣವನ್ನ ತೆಗೆದು ನಾವು ಆದ್ರೂ ಮಾತೃದೇವೋಭವ ಅಂತ ಹೇಳುವಂಥದ್ದು ತಪ್ಪಾಗ್ತದೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನನಗೆ ಬಹಳ ಮುಖ್ಯವಾದ ಅಪೇಕ್ಷೆ ಏನಿದೆ ಅಂತಂದ್ರೆ, ನಾನು ಇದೇ ಒಂದು ಪ್ರಾಂತದಲ್ಲಿ ಇರೋದು ಕಾರಣದಿಂದಾಗಿ ನಮಗೆ 1 ವರ್ಷದಿಂದ ಹಿಡಿದು 100 ವರ್ಷದವರೆಗೂ ಒಂದು ಹೆಣ್ಣು ಮಕ್ಕಳು ಆರಕ್ಷಿತಳಲ್ಲ ಇವತ್ತಿನ ಕಾಲದಲ್ಲಿ. ಆದರೆ ನಮ್ಮ ಒಂದು ಧರ್ಮ ಪಾಲನೆಯನ್ನ ಮಾಡಿಕೊಂಡು ನಾವು ನಮ್ಮ ಹೆಣ್ಣು ಮಕ್ಕಳನ್ನ ಆದರ ಮಾಡಿಕೊಂಡು ತಾಯ್ತನವನ್ನ ಆದರ ಮಾಡಿಕೊಂಡು ನಾವು ಈ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ ನಮ್ದು ಖಂಡಿತ ಇದು ಚೆನ್ನಾಗಿ ಆಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. RSS ಎಲ್ಲ ಸಹೋದರರು ಯಾರಿದ್ದಾರೆ, ಪೂರ್ಣಾವಧಿ ಕಾರ್ಯಕರ್ತರು ಯಾರಿದ್ದಾರೆ, ಅವರೆಲ್ಲರಿಂದ ನಾವೆಲ್ಲ ಹೆಣ್ಣು ಮಕ್ಕಳು ಅಭಿರಕ್ಷಿತರಾಗಿ ಬೆಳೀತಾ ಇದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದ್ರಲ್ಲಿ ಎರಡನೇ ಮಾತೆ ಎಲ್ಲ. ದಯವಿಟ್ಟು ಕರ್ತಾಳದಿಂದ ಅದನ್ನ ನೀವು ಅನುಮೋದಿಸಬೇಕಾಗಿದೆ. ಈ ಒಂದು ಕಾರಣದಿಂದಾಗಿ ನಾವು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ನಾನು ಈ ಅವಕಾಶಕ್ಕಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಇಲ್ಲಿರುವಂತಹ ಎಲ್ಲರೂ ಒಂದು ರೀತಿಯಲ್ಲಿ ಸಹಕಾರ ಮಾಡಬೇಕು ಇಲ್ಲಿಯ RSS ಸಂಘ ಸಂಸ್ಥೆಯ ಜೊತೆಗೆ ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ. ಹಿಂದೂ ಸಮಾವೇಶ ಬಹುಶಃ ಮಲಗಿರ್ತಕ್ಕಂತಹ ಅರ್ಜುನರನ್ನ ಬಡಿದೆಬ್ಬಿಸುವಂತಹ ಕೃಷ್ಣನ ಕೆಲಸ ಮಾಡ್ತಿದೆಯೇನೋ, ಆ ಅರ್ಜುನನ ಸ್ಥಿತಿಯನ್ನ ಎಬ್ಬಿಸುವಂತಹ ಕೆಲಸ ನಾವೇನ್ ತೆಗೆದುಕೊಂಡು ಹೋಗ್ತೀವಿ. ಸಮಾರಂಭಕ್ಕೋಸ್ಕರ ಸೀಮಿತವಾಗದೇ ಇರಲಿ, ಭಾಷಣಗಳು ಭಾಷಣಕ್ಕೋಸ್ಕರ ಸೀಮಿತವಾಗದೇ ಇರಲಿ. ಜೈ ಶ್ರೀರಾಮ್ ನಾವೆಲ್ಲರೂ ಹೇಳ್ಬೇಕು, ಬೋಲೋ ಭಾರತ್ ಮಾತಾ ಕಿ ಜೈ ನಾವೆಲ್ಲರೂ ಹೇಳ್ಬೇಕು. ಆದ್ರೆ ಅಲ್ಲಿಗೆ ಸೀಮಿತರಾಗ್ತೀರಾ? ನಮ್ಮ ಧರ್ಮ ಏನ್ ಹೇಳುತ್ತೆ? ಪರೋಪಕಾರ ಮಾಡಿ, ಸೇವೆ ಮಾಡಿ, ಜ್ಞಾನಕ್ಕೆ ನತಮಸ್ತಕರಾಗಿ. ನಾವೆಲ್ಲರೂ ಇವತ್ತಿನ ಸಮಾಜದಲ್ಲಿ ನಗರಗಳಲ್ಲಿ ಕೋಟ್ಯಂತರ ರೂಪಾಯಿ ದೇವಸ್ಥಾನವನ್ನ ಕಲ್ಲಿನಿಂದ ಕಟ್ತಾರೆ. ಇದು ನಮ್ಮ ಗರಿಮೆ, ಇದು ನಮ್ಮ ಅಂತಸ್ತು, ಇದು ನಮ್ಮ ತ್ಯಾಗ. ಆದ್ರೆ ದೇವಸ್ಥಾನದ ಅರ್ಥ ಏನಂದ್ರೆ, ನಾನೇನೂ ಅಲ್ಲ, ನಾನು ನತಮಸ್ತಕನಾಗಿ ಅಹಂಕಾರವನ್ನು ತ್ಯಜಿಸಿ ನೀನೇ ಭಗವಂತ ಅಂತ ಹೇಳುವ ಧರ್ಮ ವಾಕ್ಯ ನಮ್ ಧರ್ಮ ಹೇಳ್ಕೊಟ್ಟಿದೆ. ಇದನ್ನ ಒಂದು ಹೆಜ್ಜೆಯಾಗಿ ನಾವು ಮುಂದೆ ಹೋಗೋಣ. ಭಾಷೆ ಚಿಕ್ಕ ಚಿಕ್ಕ ಭೇದವನ್ನ ಪಕ್ಕಕ್ಕಿಟ್ಟು ನಾವೆಲ್ಲ ಸ್ವಲ್ಪ ತ್ಯಾಗ ಮಾಡೋಣ, ಒಂದು ಹೆಜ್ಜೆ ಮುಂದೆ ಬರೋಣ. ಆಯ್ತು, ನಾವೆಲ್ಲರೂ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಹಿಂದೂ ಸಮಾಜಕ್ಕೋಸ್ಕರ ಹಿಂದೂಗಳು ಏನ್ ಮಾಡ್ಬೇಕು ಅಂತ ತಿಪ್ಪೇಸ್ವಾಮಿ ಆದಿಯಾಗಿ ಬಹಳಷ್ಟು ಕೆಲಸ ಮಾಡ್ತಾರೆ. ಯಾರೋ ಒಬ್ರು ಗೋವಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ, ಯಾರೋ ಒಬ್ರು ಅಕ್ಕಂದ್ರೆ ಹೇಳಾಗೆ ಹೆಣ್ಣು ಮಕ್ಕಳ ಗೌರವಕ್ಕೋಸ್ಕರ, ಯಾರೋ ಒಬ್ರು ಅನಾಥ ಮಕ್ಕಳಿಗೋಸ್ಕರ, ಯಾರೋ ಒಬ್ರು ಪ್ರಕೃತಿಗೋಸ್ಕರ, ಯಾರೋ ಒಬ್ರು ಧರ್ಮಕ್ಕೋಸ್ಕರ. ಸ್ವಾಮಿ ವಿವೇಕಾನಂದರ ಪತ್ರಗಳನ್ನ ಯಾವಾಗ್ಲಾದ್ರೂ ಸಮಯ ಇದ್ರೆ ಓದಿ. ಅವರ ಪತ್ರಗಳನ್ನ ಓದುವಾಗ ಅವರ ಕಣ್ಣೀರು ನಿಮಗೆ ಕಾಣುತ್ತೆ. ಸ್ವಾಮಿ ವಿವೇಕಾನಂದರ ಇವತ್ತು ವಿಗ್ರಹಗಳನ್ನ ಪ್ರತಿಬಿಂಬಿಸಿ ನಾವು ಪೂಜೆ ಮಾಡ್ತೀವಿ. ಆವತ್ತಿನ ಸಮಯದಲ್ಲಿ ನಾವು ಹೇಗೆ ಮಾತಾಡಿದೀವಿ? ಇದೇ ನಾವು ಹಿಂದೂಗಳು. ನಾವು ಮಾಡಿದಂತಹ ಚಿಕ್ಕ ತಪ್ಪುಗಳೇನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಮುಗಿಲೆತ್ತರಕ್ಕೆ ಹೆಜ್ಜೆ ಇಟ್ಟು ಹೋದಾಗ ನಾವು ಅವ್ರನ್ನ ಹೊಗಳ್ತೀವ, ನಾವು ಅವ್ರನ್ನ ಮುಂದಕ್ಕೆ ತಳ್ತೀವ, ಇಲ್ಲ ನಾವು ಇಳಿತೀವ? ಇವತ್ತು ಹಿಂದೂಗಳು ಮಾಡಬೇಕಾಗಿರ್ತಕ್ಕಂಥದ್ದು, ಯಾರು ಯಾವುದೇ ರೀತಿಯ ಕೆಲಸ ಮಾಡ್ಲಿ, ನನ್ನ ಸೇವೆಯನ್ನು ನಾನು ಚಿಕ್ಕದಾಗಿ ಸೇವೆಯನ್ನ ಅರ್ಪಣೆ ಮಾಡ್ತೇನೆ, ನಾನು ಚಿಕ್ಕದಾಗಿ ಕೈ ನೀಡ್ತೇನೆ, ಭುಜಕ್ಕೆ ಭುಜ ಕೊಡ್ತೇನೆ, ನಾನು ನಿಮ್ ಜೊತೆಗಿರ್ತೇನೆ ಅನ್ನುವ ಭಾವನೆ ಅವರು ಬೆಳೆಸ್ಬೋದಾ? ಇದನ್ನ ನಮ್ಮ ಯುವಕರಲ್ಲಿ ಬೆಳೆಸ್ಬೇಕು. ಎಜುಕೇಶನ್ ಕೇವಲ ಡಿಗ್ರಿ ಮಾತ್ರ ಅಲ್ಲ, ಸಂಸ್ಕಾರ 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 ಅಂತ ಮತ್ತೆ ಮತ್ತೆ ಒತ್ತಿ ಹೇಳ್ತೀವಿ. ಕುಟುಂಬ, ಮಕ್ಕಳು, ಯುವಕರು, ಜ್ಞಾನ, ಹಿಂದುತ್ವ, ನದಿಗಳು, ಧರ್ಮ, ಶಾಸ್ತ್ರ ಇವೆಲ್ಲವನ್ನು ಕೂಡ ಬೋಧಿಸುವ ಅರ್ಥ ಒಂದು ಸ್ವಲ್ಪ ಜಾಗೃತಿ. ಎಣ್ಣೆ ಇದೆ, ಬತ್ತಿ ಇದೆ, ಅದನ್ನು ಸ್ವಲ್ಪ ಬೆಂಕಿ ಪುಟ್ಟದಿಂದ ಹಚ್ಚಿ ಒಂದು ಹೆಜ್ಜೆ ನಾವು ತೆಗೆದುಕೊಂಡು ಹೋಗ್ಬೇಕಾಗಿದೆ. ಸಮಿತಿಯ ಅಧ್ಯಕ್ಷರು, ಹಿಂದೂ ಕಾರ್ಯಕರ್ತರು ದಿನರಾತ್ರಿ ಕಷ್ಟಪಟ್ಟರೆ ಇಷ್ಟು ಜನರನ್ನ ಸೇರಿಸುವ ಪ್ರಯತ್ನವಾಯಿತು. 100 ಜನರನ್ನ ಒಂದು ಕಡೆ ಸೇರಿಸೋದಷ್ಟು ಸುಲಭ ಅಲ್ಲ. ಆದ್ರೆ ಈ ದಿನ ಬನ್ನಿ ನಾವೆಲ್ಲರೂ ಕೆಲಸ ಮಾಡೋಣ, ಬನ್ನಿ ನಾವೆಲ್ಲರೂ ಸೇರೋಣ, ಬನ್ನಿ ನಾವೆಲ್ಲರೂ ಕೈಗೆ ಕೈ ಜೋಡಿಸಿ ಭುಜಕ್ಕೆ ಭುಜಕ್ಕೆ ಸೇರಿಸಿ
ಒಂದು ಸಣ್ಣ ಕೆಲಸ ಮಾಡೋಣ ಅಂತ ಹೇಳಿದಕ್ಕೆ ನಾವೆಲ್ಲ ಇಷ್ಟು ಜನ ಸೇರಿದ್ದೀರ. ಸಮಯ ಜಾಸ್ತಿ ಆಗಿದೆ, ಆದರೂ ಕೂಡ ಜ್ಞಾನದ ಹಸಿವು, ಧರ್ಮದ ಹಸಿವು ಇಷ್ಟು ಅಮೋಘವಾಗಿ ನಿಮ್ಮನ್ನ ಕೂರಿಸಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಧನ್ಯರು. ನಾವೆಲ್ಲರೂ ಹಿಂದೂ ಧರ್ಮದ ದಾರಿಯಲ್ಲಿ, ಮಾರ್ಗದರ್ಶನದಲ್ಲಿ ಹುಟ್ಟಿದ್ದೇವೆ. ಕೆಲಸ ಬಹಳ ಇದೆ, ಸೇವೆ ಬಹಳ ಇದೆ, ಸ್ವಲ್ಪ ಜವಾಬ್ದಾರಿ ಹೊತ್ತರೂ ಕೂಡ ಬಹಳಷ್ಟು ಕೆಲಸ ಆಗುತ್ತೆ ಅಂತ ಹೇಳ್ತಾ ನಿಮ್ಮೊಂದಿಗೆ ನನ್ನ ಮಾತುಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿದಂತಹ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನ ವಿರಮಿಸ್ತೇನೆ. ನಮ್ಮ ಸಮಾಜ, ನಮ್ಮ ಧರ್ಮ, ನಮ್ಮ ದೇಶ, ನಮ್ಮ ದೇಶದ ಸಂಸ್ಕೃತಿ ಎಷ್ಟು ವಿಶಾಲವಾದಂತಹದ್ದು, ಎಷ್ಟು ಎತ್ತರವಾದಂತಹದ್ದು ಅನ್ನೋದೇ ಅದರ ತಾತ್ಪರ್ಯವಾದಂತಹದ್ದು. ನಮ್ಮ ಹಿಂದೂ ಧರ್ಮ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ, ಹಿಮಾಲಯದ ಪರ್ವತದ ತಳದಲ್ಲಿ ನಿಂತುಕೊಂಡು ಹಿಮಾಲಯವನ್ನು ಎತ್ತಿ ನಾವು ನೋಡ್ತಾ ಇದ್ರೆ ಎಷ್ಟು ಎತ್ತರಕ್ಕೆ ಬೆಳೆದಿದೆಯೋ ಅಷ್ಟು ಎತ್ತರಕ್ಕೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹಿಂದೂ ಧರ್ಮ ಬೆಳೆದಿದೆ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಭಾರತೀಯ ಸಂಸ್ಕೃತಿ, ಸನಾತನ ಸಂಸ್ಕೃತಿ ಅನ್ನುವಂತಹದ್ದು ಎಷ್ಟು ವಿಶಾಲವಾಗಿದೆ ಅಂತ ಹೇಳಿದ್ರೆ, ಒಂದು ಸಾಗರದ ಕಡಲಲ್ಲಿ ನಾವು ನಿಂತುಕೊಂಡು ಸಾಗರವನ್ನ ನೋಡ್ತಾ ಇದ್ರೆ ಎಲ್ಲಿವರೆಗೆ ನಮಗೆ ನೀರು ಕಾಣ್ತಾ ಇರುತ್ತೋ ಅಲ್ಲಿವರೆಗೂ ಕೂಡ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಅನ್ನುವಂತಹದ್ದು ಉದ್ದಗಲಕ್ಕೂ ಚಾಚಿದೆ ಅನ್ನುವಂತಹದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನನಗೆ ಒಂದು ಅಭ್ಯಾಸ, ನನಗೆ ಯಾವಾಗಲೂ ಕೂಡ ವರ್ಷಕ್ಕೊಮ್ಮೆ ದೇಶವನ್ನ ಸುತ್ತುವಂತಹದ್ದು, ದೇಶದ ಪರ್ಯಟನೆ ಮಾಡುವಂತಹದ್ದು ನನಗೊಂದು ಅಭ್ಯಾಸ. ಒಂದೊಂದು ಬಾರಿ ಒಂದೊಂದು ಭಾಗಕ್ಕೆ ಹೋಗುವಂಥದ್ದು ಕೂಡ ಒಂದೊಂದು ಅಭ್ಯಾಸ ನಮಗೆ. ಆ ಪರ್ಯಟನೆಯ ಸಂದರ್ಭದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಗುಜರಾತಿನಿಂದ ಪಶ್ಚಿಮ ಬಂಗಾಳದವರೆಗೆ ಎಲ್ಲ ರಾಜ್ಯಗಳನ್ನು ಕೂಡ ನಾನು ಪರ್ಯಟನೆ ಮಾಡಿದ್ದೇನೆ. ಆ ಪರ್ಯಟನೆ ಮಾಡಿದಂತಹ ಸಂದರ್ಭದಲ್ಲಿ ನನಗೊಂದು ಅರ್ಥ ಆದದ್ದು ಏನಪ್ಪಾ ಅಂತ ಹೇಳಿದ್ರೆ, ಇಡೀ ದೇಶದ ಉದ್ದಗಲಕ್ಕೂ ಕೂಡ ನಮ್ಮ ಸನಾತನ ಸಂಸ್ಕೃತಿ ಆಗಿರ್ಬೋದು, ನಮ್ಮ ಹಿಂದೂ ಧರ್ಮವಾಗಿರ್ಬೋದು ಎಷ್ಟು ಗೌರವಿಸ್ತಾರೆ, ಪ್ರೀತಿಸ್ತಾರೆ, ಅದಕ್ಕೆ ಎಷ್ಟು ಅಸ್ಮಿತೆ ಇದೆ ಅನ್ನುವಂಥದ್ದನ್ನ ಮರಳುಗಾಡಿನಲ್ಲಿ ಹೋಗಿ ನೋಡದಂತಹ ಸಂದರ್ಭದಲ್ಲಿ ಅಲ್ಲಿನ ಜನ, ಅಲ್ಲಿರುವಂತಹ ಒಂದು ಕೂಲಿ ಕಾರ್ಮಿಕರು ಏನಿದ್ದಾರೆ ಅವ್ರು ಹಾಕೊಂಡಿರುವಂತಹದ್ದು ಗುಡಿಸಲು, ಆದ್ರೆ ಕಟ್ಟಿರುವಂತಹದ್ದು ಬೃಹದಾದ ಒಂದು ದೇವಾಲಯವನ್ನ ಕಟ್ಟಿಕೊಂಡು ಪೂಜೆ ಮಾಡುತ್ತಿರುವಂತಹದ್ದು. ಅವಾಗ ಅಲ್ಲಿ ಕೇಳಿದ್ವಿ ನಾವು, ನೀವೆಲ್ಲ ಇಲ್ಲಿರುವಂತಹದ್ದು ತಾತ್ಕಾಲಿಕವಾದಂತಹ ಗುಡಿಸಲಲ್ಲಿ ಇದ್ದೀರಿ, ಆದ್ರೆ ದೇವಸ್ಥಾನಕ್ಕೆ ಶಾಶ್ವತವಾದ ನೆಲೆಯನ್ನ ಮಾಡಿದ್ದೀರಿ, ನೀವ್ಯಾಕೆ ಒಂದೊಂದು ಮನೆಗಳನ್ನ ಕಟ್ಕೊಳ್ಳಿಲ್ಲ ಅಂತೇಳಿ ನಾವು ಕೇಳಿದಂತಹದ್ದು. ಅವಾಗ ಅವ್ರು ಹೇಳಿದ್ರು, ನಮ್ಮ ದೇಶದ ಶಕ್ತಿ ಇದೆಯಲ್ಲ, ಆ ಆಧ್ಯಾತ್ಮಿಕ ಶಕ್ತಿ, ನಮ್ಮ ಹಿಂದೂ ಪರಂಪರೆಯ ಶಕ್ತಿ ಇದೆಯಲ್ಲ, ಅದು ನಮ್ಮನ್ನ ಕಾಪಾಡ್ತಾ ಇದೆ. ನಮ್ಮ ಮನಸ್ಸು ಶ್ರೀಮಂತವಾಗಿದೆ, ನಮ್ಮ ಭಕ್ತಿ ಶ್ರೀಮಂತವಾಗಿದೆ, ನಮ್ಮ ಗುಡಿಸಲು ಬಡತನವಾಗಿದ್ರು ಸಾಕು, ನಾವು ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ ಅನ್ನುವಂತಹ ಮಾತನ್ನು ಅವ್ರು ಹೇಳಿದಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಎಷ್ಟು ನಾಟ್ತು ಅಂತ ಹೇಳಿದ್ರೆ, ನಾವು ಇವತ್ತು ಬಂಗಲೆಗಳು ಬೇಕು, ಅರಮನೆಗಳು ಬೇಕು, ದೊಡ್ಡ ದೊಡ್ಡ ಮನೆಗಳು ಬೇಕು ಅಂತೇಳಿ ನಾವು ಹೇಳ್ತಾ ಇರ್ತೇವೆ. ಆದ್ರೆ ನಮ್ಮ ಪಕ್ಕದಲ್ಲಿರುವಂತಹ ದೇವಸ್ಥಾನಗಳು ನಗರ ಪ್ರದೇಶದಲ್ಲಿ ಅತ್ಯಂತ ಚಿಕ್ಕದಾಗಿರುತ್ತೆ. ಆದ್ರೆ ಭಕ್ತಿಯ ಶ್ರೀಮಂತಿಕೆ, ಹಿಂದೂ ಧರ್ಮದ ಅಸ್ಮಿತೆಯನ್ನು ಎಲ್ಲಿ ನೋಡ್ಬೇಕು ಅಂತೇಳಿ ನಾವು ಗ್ರಾಮೀಣ ಪ್ರದೇಶಗಳಿಗೆ, ಒಂದು ಕಟ್ಟಕಡೆಯ ಪ್ರದೇಶಗಳಿಂದ ನಾವು ಹೋಗಿ ನೋಡ್ಬೇಕಾದಂತಹದ್ದು. ನಮ್ಮ ತಿಪ್ಪೇಸ್ವಾಮಿ ಅವರ ಮಾತನ್ನ ಕೇಳಿದಂತಹದ್ದು ನಮ್ಮಂತಹ ಯುವ ಮಠಾಧಿಪತಿಗಳಿಗೆ ಒಂದು ಪ್ರೇರಣಾದಾಯಕವಾಗಿದ್ದಂತಹದ್ದು, ನಮ್ಮ ಸಂಸ್ಕೃತಿಯನ್ನ ಕಟ್ಟುವಂತಹದ್ದು, ನಮ್ಮ ಧರ್ಮವನ್ನ ಬೆಳೆಸುವಂತದಕ್ಕೆ ಪ್ರೇರಣಾದಾಯಕವಾದಂತಹ ಮಾತುಗಳನ್ನ ಕೇಳಿದಂಥದ್ದು ಅನ್ನುವಂಥದ್ದು ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಕೂಡ ಒಂದಾಗಿರೋಣ ಅನ್ನುವಂತಹ ಒಂದು ಕಿವಿ ಮಾತನ್ನು ಕೂಡ ನಿಮ್ಮೆಲ್ರಿಗೂ ಹೇಳ್ತಾ, ಈಗಾಗಲೇ ಸ್ವಾಮೀಜಿಯವರು ಮಾತನಾಡ್ತಾ ಹೇಳಿದ್ರು, ನೀವು ಮನೆಗೆ ಹೋದ ತಕ್ಷಣ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ, ತಾಯಿ ಮಕ್ಕಳ ಮೌಲ್ಯ ಕಳೆದೋಗ್ತಾ ಇದೆ. ಇವತ್ತು ನಮ್ಮ ದೇಶದ ಮೌಲ್ಯಗಳನ್ನ ನಾವೇ ಕಳೀತಾ ಇದೀವಿ, ಆ ಚಿಂತನೆಗೆ ಹೋಗ್ಬಾರ್ದು. ಇವತ್ತು ಹೇಗಿದೆ ಅಂತ ಹೇಳಿದ್ರೆ, MTR ರೆಡಿಮೇಡ್ ಫುಡ್ ನ ತಗೊಬಂದ್ರೆ ಜಸ್ಟ್ 2 minutes ಫಾರ್ ರೆಡಿ ಅಂತ ಏನೋ ಬರ್ದಿರುತ್ತೆ, ಅದ್ರ ಮೇಲೆ 2 ನಿಮಿಷದಲ್ಲಿ ಆಹಾರ ಆಗತ್ತೆ ಅಂತೇಳಿ ಬಿಸಿನೀರಿಗೆ ಹಚ್ಚಿದ್ರೆ ನಮ್ಗೆ ಆಹಾರ ಸಿಗುತ್ತೆ ಅನ್ನುವಂಥದ್ದಾಗಿದೆ. ಅದೇ ರೀತಿ ತಾಯಿ ಮಕ್ಕಳ ಪ್ರೀತಿ ಹೇಗಿದೆ ಅಂತ ಹೇಳಿದ್ರೆ ಜಸ್ಟ್ ಫಾರ್ 2 minutes ಅನ್ನೋ ಲೆವೆಲ್ಗೆ ಇವತ್ತು ಬಂದು ನಿಂತು ಬಿಟ್ಟಿದೆ. ದಯಮಾಡಿ ಅದನ್ನ ಅಳಿಸ್ಬೇಕು ನಾವು. ಸ್ವಾಮೀಜಿಗಳು ಹಾಗೂ ಅತಿಥಿ ಗಣ್ಯರ ವೇದಿಕೆ ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ಎಲ್ಲ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ನಿವೃತ್ತ ಎಸಿಪಿ ಹಾಗೂ ಬೆಂಗಳೂರು ಕಾನೂನು ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಪ್ರಸನ್ನ ವಿ ರಾಜುರವರು ಮತ್ತು ಸ್ಥಳೀಯ ಮುಖಂಡರು ಸ್ವಾಮೀಜಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೂ ಸನ್ಮಾನಿಸಿ ಗೌರವಿಸಿದ್ರು. ಇದೇ ಸಂದರ್ಭ ಕಮಲಾನಗರ ಶಕ್ತಿ ಗಣಪತಿ ವಾರ್ಡ್ ಹಾಗೂ ಕಾಮಾಕ್ಷಿಪಾಳ್ಯ ವಾರ್ಡ್ನ ಪೌರ ಕಾರ್ಮಿಕರಿಗೂ ಹಿಂದೂ ಮಹೋತ್ಸವದಲ್ಲಿ
ಸನ್ಮಾನಿಸಿ ಗೌರವಿಸಲಾಯಿತು. ಪರಮ ಪೂಜ್ಯ ಶ್ರೀ 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 ದಿವ್ಯ ಜ್ಞಾನಾನಂದಗಿರಿ ಸ್ವಾಮಿಗಳು, ತೊಗಟವೀರ ಕ್ಷತ್ರಿಯ ಕುಲಗುರುಗಳು, ಶ್ರೀ ಪುಷ್ಪಾಂಡಜ ಮಹರ್ಷಿ ಗುರುಪೀಠ ದೊಡ್ಡಬಳ್ಳಾಪುರ ಇವರಿಗೆ ನಮ್ಮೆಲ್ಲರ ಗೌರವ ಪೂರ್ವಕ ನಮನದೊಂದಿಗೆ ಇದೀಗ ಗೌರವ ಸನ್ಮಾನ ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು, ಪೀಠಾಧಿಪತಿಗಳು, ಶ್ರೀ ಸಾಲೂರು ಬೃಹನ್ಮಠ ಶ್ರೀ ಮಲೆಮಹದೇಶ್ವರ ಬೆಟ್ಟ ಇವರಿಗೆ ಇದೀಗ ಗೌರವ ಸನ್ಮಾನ ನೆರವೇರ್ತಾ ಇದೆ. ನಮ್ಮೆಲ್ಲರ ಗೌರವ ಪೂರ್ವಕ ಚಪ್ಪಾಳೆ ಈ ಸ್ವಾಮೀಜಿಯವರಿಗೆ. ಶ್ರೀಯುತ ತಿಪ್ಪೇಸ್ವಾಮಿಯವರು, ದಕ್ಷಿಣ ಮಧ್ಯ ಕ್ಷೇತ್ರ ಕಾರ್ಯವಾಹ ಇವರಿಗೂ ಕೂಡ ನಮ್ಮೆಲ್ಲರ ಪೂರ್ವಕ ನಮನಗಳೊಂದಿಗೆ ಗೌರವ ಪೂರ್ವಕ ಚಪ್ಪಾಳೆಯೊಂದಿಗೆ ವೇದಿಕೆ ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಈ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ಹಿಂದೂ ಮಹೋತ್ಸವ ಕಾಮಾಕ್ಷಿಪಾಳ್ಯದ ಕೆರೆ ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ಜರುಗಿತು. ಈ ಅದ್ದೂರಿಯಾಗಿ ಜರುಗಿದ ಹಿಂದೂ ಮಹೋತ್ಸವದ ಯಶಸ್ಸಿಗೆ ಹಗಲಿರುಳು ದುಡಿದ ಎಲ್ಲ ಕಾರ್ಯಕರ್ತರು, ಮುಖಂಡರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ತಿಳಿಸಲಾಯಿತು. ಬಂಧುಗಳೇ, ಈ ದಿನ ಯಶಸ್ವಿ ಕಾರ್ಯಕ್ರಮ ನಿಮ್ಮೆಲ್ಲರಿಂದ ಸಾಧ್ಯವಾಗಿದೆ. ಈ ಯಶಸ್ವಿ ಕಾರ್ಯಕ್ರಮ ರೂವಾರಿಗಳಾದ ದೈವ ಸ್ವರೂಪರಾದ ಸ್ವಾಮೀಜಿಗಳು, ಹಿಂದೂ ಧರ್ಮದ ಖ್ಯಾತ ವಾಗ್ಮೀಯರಾದ ಶ್ರೀಯುತ ತಿಪ್ಪೇಸ್ವಾಮಿಯವರು, ಪ್ರೊಫೆಸರ್ ಶಾರದಾ ಯೋಗಿಯವರು, ಶ್ರೀಮತಿ ರಮ್ಯಾ ಶ್ರೀನಾಥ್ ಕೊಪ್ಪ ಅವರು, ಕೇಂದ್ರ ಸಚಿವರಾದ ಶೋಭಾ ಕರಾಂದ್ರೆಯವರು, ಶ್ರೀಯುತ ಸುರೇಶ್ ಕುಮಾರ್ ಅವರು, ಇದರ ಜೊತೆಗೆ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ನಿಂತು ನಮಗೆಲ್ಲ ಸಹಕಾರ ಮಾಡಿದಂಥ ಶ್ರೀಯುತ ಶ್ರೀಮಾನ್ ಗೋಪಾಲಯ್ಯನವರು ಹಾಗೂ ಅವರ ಧರ್ಮಪತ್ನಿಯಾದ ಹೇಮಲತಾ ಗೋಪಾಲಯ್ಯನವರು, ಮಾಜಿ ಉಪಪೌರರು, ಹಾಗೆ ರಂಗಣ್ಣನವರ ಮಗ ರಂಗಣ್ಣನವರು ಹಾಗೂ ಮಾಜಿ ಉಪಪೌರರು ಸಹಕಾರ ಮಾಡಿದ್ದಾರೆ. RSSನ ಎಲ್ಲ ಮುಖಂಡರು, ಕಾರ್ಯಕರ್ತರು, ಎಲ್ಲ ಹಿಂದೂ ಧರ್ಮದ ನಾಯಕರು, ಮುಖಂಡರುಗಳು, ಹಿಂದೂ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ಹಿಂದೂ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದ ಎಲ್ಲ ಕಲಾವಿದರಿಗೂ, ಇಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ದೇವಸ್ಥಾನದ ಮಂಡಳಿಯ ಆಡಳಿತದವರು,